ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಹಾಗೂ ಮಗುವಿನ ಆರೋಗ್ಯಕ್ಕಾಗಿ ಅಗತ್ಯ ಪೋಷಕಾಂಶಗಳು ಈ ಕುರಿತು ಮೈಸೂರಿನ ಜೆಎಸ್ಎಸ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ಪೋಷಣೆ ಮತ್ತು ಪಥ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ. ಸುಧಾ ಸಾಯಿರಾಮ್ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಒಂದು ಹೆಣ್ಣು ಗರ್ಭಿಣಿಯಾದಾಗ ಹಾಗೆ ಪ್ರಸವದ ನಂತರ ಅವಳಿಗೆ ಪೋಷಕಾಂಶಗಳು ಮೊದಲಿಗಿಂತ ಹೆಚ್ಚು ಬೇಕಾಗತ್ತೆ. ಮತ್ತೆ ಮಗುವಿಗೆ ನಾವು 6 ತಿಂಗಳು ತಾಯಿ ಹಾಲನ್ನ ಮಾತ್ರ ಕೊಟ್ಟು ನಂತರ ಆ ಮಗುವಿಗೆ ಪೂರಕ ಆಹಾರವನ್ನ ಪರಿಚಯಿಸಬೇಕಾಗತ್ತೆ. ಇದು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ತುಂಬಾನೇ ಮುಖ್ಯ ಆಗುತ್ತೆ. ತಾಯಿ ಮತ್ತು ಮಗುವಿಗೆ ಪೋಷಣೆ ಹೇಗಿರಬೇಕು, ಮಗುವಿನ ಮಿದುಳಿನ ಬೆಳವಣಿಗೆಗೆ ಯಾವ ಯಾವ ಅಂಶಗಳು ಸಹಕಾರಿ ಅನ್ನೋದರ ಕುರಿತಾಗಿ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜೆಎಸ್ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾ. ಸುಧಾ ಸಾಯಿರಾಮ್ ಅವರು. ಡಾಕ್ಟರ್ ಸುಧಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್ ಸುಧಾ, ಈಗ ಒಬ್ಬ ಯುವತಿ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಅವಳು ಯಾವ ಥರದ ಆಹಾರಗಳನ್ನ ತಗೊಳ್ಬೇಕಾಗತ್ತೆ, ಅವಳಿಗೆ ಯಾವ ಥರ ಪೋಷಕಾಂಶಗಳು ಬೇಕಾಗತ್ತೆ, ಆ ಪೋಷಕಾಂಶಗಳು ಯಾವ ಆಹಾರದಲ್ಲಿ ಲಭ್ಯವಿದೆ ಅಂತ ಹೇಳ್ತೀರಾ? ಒಂದು ಹೆಣ್ಣು ಮಗು ಗರ್ಭಿಣಿಯಾದಾಗ ಅವರ ಆಹಾರ ಮತ್ತು ಜೀವನ ಶೈಲಿ ಅಗತ್ಯವಾದ ಬದಲಾವಣೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ತಾಯಿ ಒಬ್ಬರೇ ಅಲ್ಲ, ಅವರು ಗರ್ಭದಲ್ಲಿ ಬೆಳಿತಿರೋ ಮಗುಗೂ ಕೂಡ ಅವ್ರ ಪೋಷಕಾಂಶ ಮತ್ತೆ ಆರೋಗ್ಯ ಕಾಪಾಡಿಕೊಳ್ಳೋದು ಅವ್ರದ್ದು ಪ್ರಥಮ ಕರ್ತವ್ಯ ಆಗುತ್ತೆ. ಆಹಾರ ಪದ್ಧತಿಯಲ್ಲಿ ಚೇಂಜ್ ಅಂದ್ರೆ ಜಾಸ್ತಿ ಬದಲಾವಣೆಗಳು ಮಾಡೋದು ಬೇಕಾಗಿಲ್ಲ. ಬಟ್ 3 ಟ್ರೈಮಿಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ಸೊ ಈ ಹಂತದಲ್ಲಿ ಯಾವ ಯಾವ ಪೋಷಣೆ ಬೇಕು, ಯಾವ ಪೋಷಕಾಂಶಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಇದು ತುಂಬಾ ಅಗತ್ಯ. ಇದು ತಿಳ್ಕೊಂಡು ಅವರು ಆಹಾರ ಪದ್ಧತಿಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯಕ್ಕೆ ಅದು ಪೂರಕವಾಗಿರುತ್ತೆ. ಗರ್ಭಾವಸ್ಥೆ ಆದ್ಮೇಲೆ ಮೊದಲ ತ್ರೈಮಾಸಿಕ ಅದರಲ್ಲಿ ನಾವು ಏನು ದೈನಂದಿನ ತಗೋತೀವ ಆಹಾರ ಆದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಬೇಕಾಗತ್ತೆ. ಈ ಅವಸ್ಥೆಯಲ್ಲಿ ಸರಿಸುಮಾರು 50 ಕ್ಯಾಲೋರೀಸ್ ಜಾಸ್ತಿ ತಗೋಬೇಕಾಗುತ್ತೆ. ಒಂದು ಹೆಣ್ಣಿಗೆ ಗರ್ಭಾವಸ್ಥೆ ಇಲ್ಲ ಹಾಲು ಉಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಒಂದಿನಕ್ಕೆ 1600ರಿಂದ 1800 ಕ್ಯಾಲೋರೀಸ್ ಅಂತ ನಾವು RDA ಅಂತ ಹೇಳ್ತೀವಿ, ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್. ನಮ್ಮ ಭಾರತದ ಅನುಸಾರವಾಗಿ ಇದು ರೆಕಮೆಂಡ್ ಮಾಡಿದ್ದಾರೆ. ಸೊ ಇದರಿಂದ ಅಧಿಕವಾಗಿ 350 ಕಿಲೋ ಕ್ಯಾಲೋರೀಸ್ ಅವ್ರು ತಗೋಬೇಕಾಗುತ್ತೆ. ಸೊ ಪ್ರೋಟೀನ್ ಅಂಶ ಬಂದು 23 ಗ್ರಾಮ್ಸ್ ಜಾಸ್ತಿ ತಗೋಬೇಕಾಗುತ್ತೆ. ಸೊ ಇದು ಪಥ್ಯಶಾಸ್ತ್ರ ಓದಿರೋರ ಹತ್ರ ಹೋದ್ರೆ, ಅವರು ಡಯಟಿಷಿಯನ್ಸ್ ಅಂತ ಹೇಳ್ತೀನೋ ಅವ್ರ ಹತ್ರ ಹೋದ್ರೆ ಪ್ಲಾನ್ ಮಾಡಿ ಕೊಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಮೊದಲ 3 ತಿಂಗಳಲ್ಲಿ ಅವರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ವಾಮಿಟಿಂಗ್ ಇರುತ್ತೆ. ಹಾಗಾಗಿ ಅವರು ತಗೊಳ್ಳೋ ಅಂತ ಆಹಾರವನ್ನು ಕೂಡ ತಗೊಳ್ಳೋಕೆ ಸಾಧ್ಯ ಆಗ್ತಿರಲ್ಲ ಅವರಿಗೆ. ಹೌದು, ಅದಕ್ಕೋಸ್ಕರ ಹೇಳಿದ್ರೆ ಡಯಟಿಷಿಯನ್ ಹತ್ರ ಹೋದ್ರೆ ಅವ್ರು ಸರಿಯಾಗಿ ಪ್ಲಾನ್ ಮಾಡಿ ಕೊಡ್ತಾರೆ ಅಂತ. ನಮ್ಮ ಪದ್ಧತಿಯಲ್ಲಿ ಮುಂಚೆಯಿಂದನೂ ನಮ್ಮ ಅಜ್ಜಿಯಂದಿರು ತಾಯಂದಿರು ನೋಡಿರ್ಬೋದು, ಅವರು ಊಟ ಮಾಡೋದು ಕಷ್ಟ ಆಗುತ್ತೆ ಅಂತ. ಬಟ್ ಇದು ಕಾಮನ್ ಸಿಂಪ್ಟಮ್ಸ್ ಅಂತೀವಿ, ಇದಕ್ಕೆ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ನಾವು ಯೂಶಲಿ 3 ಊಟ ಮಾಡ್ತೀವಿ ದಿನಕ್ಕೆ. ಸೊ 3 ಸರಿ ಇಲ್ದೇನೆ ನಾವು ಏನು ಹೇಳ್ತೀವಿ ಅಂದ್ರೆ 5 ಇಲ್ಲ 6 ಸರಿ ಕಡಿಮೆ ಪ್ರಮಾಣದಲ್ಲಿ ಸ್ಪ್ಲಿಟ್ ಮಾಡಿ ತಿನ್ನಿ ಅಂತ. ಸೊ ಒಂದೇ ಸರಿ ತಿನ್ನಕ್ ಆಗೋದಿಲ್ಲ ಅಂದ್ರೆ, ಇಲ್ಲ ಅವರಿಗೆ ವಾಂತಿ ಬರೋ ಹಾಗಾಗುತ್ತೆ, ಇಲ್ಲ ತಿನ್ನಕ್ ಆಗೋದಿಲ್ಲ, ಹಾರ್ಮೋನಲ್ ಚೇಂಜಸ್ ಅಂತೀವಿ, ದೇಹದಲ್ಲಿ ತುಂಬಾ ಬದಲಾವಣೆಗಳು ಆಗ್ತಿರುತ್ತೆ. ಸೊ ಅದರಿಂದಾಗಿಯೂ ಕೂಡ ಅವರಿಗೆ ಊಟ ಸೇರೋದಿಲ್ಲ. ಸೊ ಈ ಅವಸ್ಥೆಯಲ್ಲಿ ಅವರಿಗೆ ಎನರ್ಜಿ ರಿಚ್ ಫುಡ್ಸ್ ಅಂತ ಹೇಳ್ತೀವಿ, ಮತ್ತೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಇದೆಲ್ಲ ಜಾಸ್ತಿ ಬೇಕು. ಸೊ ಇದರಿಂದ ಆಹಾರ ಏನ್ ಕೊಡ್ಬೇಕಾ ಅದನ್ನ 5 ಇಲ್ಲ 6 ಸಣ್ಣ ಸಣ್ಣ ಪ್ರಮಾಣದಲ್ಲಿ ದಿನ ಪೂರ್ತಿ ತಿನ್ಬಹುದು. ಇದ್ರ ಜೊತೆಯಲ್ಲಿ ಏನ್ ತಿನ್ಬೇಕು ಅದು ಇಂಪಾರ್ಟೆಂಟ್. ನಾನು ಹೇಳ್ದಾಗೆ ನಾವು ದಿನನಿತ್ಯ ಏನ್ತೀವೋ ಅದ್ರಲ್ಲಿ ಜಾಸ್ತಿ ಬದಲಾವಣೆ ಏನು ಬೇಕಾಗಿರೋದಿಲ್ಲ. ಬಟ್ ಪೌಷ್ಟಿಕ ಆಹಾರ ತಗೊಳ್ಳೋದು ತುಂಬಾ ಒಳ್ಳೆಯದು. ನಾವು ಜಂಕ್ ಫುಡ್ಸ್ ಮತ್ತೆ ಪ್ರೋಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ರೆಡಿಮೇಡ್ ಫುಡ್ಸ್ ಇಲ್ಲ ಹೊರಗಡೆ ಹೋಗಿ ತಿನ್ನೋದು ಏನಿರುತ್ತೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಮನೆಯಲ್ಲೇ ತಯಾರಿಸಿರುವ ಪೌಷ್ಟಿಕಾಂಶ ಇರುವ ಆಹಾರ ತಿಂದ್ರೆ ಒಳ್ಳೆಯದು. ಸೊ ಈಗ ನಾವು ದವಸ ಧಾನ್ಯ ಅಂತ ತಗೊಂಡ್ರೆ ಅಕ್ಕಿ, ರಾಗಿ
ಈಗ ಮಿಲ್ಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳಿದೆ. ಸಿರಿಧಾನ್ಯ ತಗೋಬೇಕಾದ್ರೆ ಅವ್ರಿಗೆ ದೇಹಕ್ಕೆ ಒಗ್ಗುತ್ತಾ ಇಲ್ಲ, ಎಷ್ಟು ಇದೆಯಾ ಅಂತ ಒಂದ್ಸರಿ ಅವ್ರು ನೋಡ್ಕೊಂಡು ತಗೊಳ್ಳಿ. ಸೊ ಸಿರಿಧಾನ್ಯಗಳು ತಗೋಬಹುದು. ಮತ್ತೆ ಗೋಧಿ ಇದೆ, ಚಪಾತಿ, ಪೂರಿ ಅದೆಲ್ಲ ತಿನ್ಬಹುದು. ಸೊ ಅದನ್ನ ಯಾವ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬಹುದಾ, ಎಷ್ಟಾಗುತ್ತಾ ಅವರು ದಿನನಿತ್ಯ ತಗೋಬಹುದು. ಸೊ ಅದ್ರ ಜೊತೆಯಲ್ಲಿ ಬೇಳೆಕಾಳುಗಳು ತುಂಬಾ ಅಗತ್ಯ. ಸ್ಪೆಷಲಿ ತಾಯಿ ಏನಾದ್ರೂ ವೆಜಿಟೇರಿಯನ್, ಮಾಂಸಾಹಾರ ತಿನ್ನಲ್ಲ, ಓನ್ಲಿ ವೆಜಿಟೇರಿಯನ್ ಅಂತ ಇದ್ರೆ ಅವರಿಗೆ ಪ್ರೋಟೀನ್ ಅಂಶ ಸಿಗೋದು ಬೇಳೆಕಾಳಿಂದಾನೆ. ಸೊ ಬೇಳೆಕಾಳುಗಳು ತಗೋಬೇಕಾಗತ್ತೆ. ಬಟ್ ಬೇಳೆಕಾಳು ತಿನ್ಬೇಕಾದ್ರೆ ಒಂದು ಅಂಶ ನೆನಪಿಟ್ಕೋಬೇಕು, ಬೇಳೆಗಳು ತಿನ್ನೋದ್ರಿಂದ ಗ್ಯಾಸ್ ಉತ್ಪತ್ತಿ ಅಂತ ಏನ್ ಹೇಳ್ತಾರ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ನಾರ್ಮಲ್, ಓನ್ಲಿ ಫ್ಲಾಚುಲೆನ್ಸ್ ಅಂತೀವಿ ಅದು ನಾವು. ಸೊ ಅದು ಉತ್ಪತ್ತಿ ಆಗೋದ್ರಿಂದ ಅವರಿಗೆ ಆಲ್ರೆಡಿ ಸ್ವಲ್ಪ ತೊಳ್ಳವಿಕೆ ಇಲ್ಲ ವಾಂತಿ ಬರೋ ಸಿಂಪ್ಟಮ್ಸ್ ಇದ್ರೆ ಅದು ಇನ್ನೂ ಜಾಸ್ತಿ ಉಲ್ಬಣಗೊಳ್ಳುತ್ತೆ. ಸೊ ಅವಾಗ ಬೇಳೆಕಾಳು ಏನ್ ಮಾಡಬಹುದು ಅಂದ್ರೆ ಹೆಸರು ಬೇಳೆ ತಗೋಬಹುದು, ಅದರಿಂದ ಏನು ಜಾಸ್ತಿ ಪರಿಣಾಮ ಆಗಲ್ಲ. ಕಾಳುಗಳು ಮೊಳಕೆ ಕಟ್ಟಿ ಉಪಯೋಗಿಸಿದ್ರೆ ಗ್ಯಾಸ್ ಆಗೋದು ತಪ್ಪತ್ತೆ. ಹೌದು. ಸೊ ಅದ್ರ ಜೊತೆಯಲ್ಲಿ ಇದ್ರಲ್ಲಿ ಸಿಗುವಷ್ಟು ಖನಿಜಾಂಶಗಳು, ಪ್ರೋಟೀನ್ ಮತ್ತೆ ಖನಿಜ ಅಂದ್ರೆ ಐರನ್ ಮತ್ತೆ ಕ್ಯಾಲ್ಸಿಯಂ, ಇದು ಕಾಳುಗಳು ಇದೆಯಲ್ಲ ಬೆಳೆಗಿಂತ ಜಾಸ್ತಿ ಕಾಳುಗಳಲ್ಲಿ ಸಿಗುತ್ತೆ. ಸೊ ಈ ಕಾಳುಗಳು ಮೊಳಕೆ ಮಾಡಿ ಸಲಾಡ್ ತರನು ತಗೋಬಹುದು, ಇಲ್ಲ ಅದಕ್ಕೆ ಉಸ್ಲಿ ತರ ಮಾಡ್ಕೊಂಡು ತಿನ್ಬಹುದು. ಇಲ್ಲ ಈಗ ಈ ಟೈಮ್ ಅಲ್ಲಿ ಅವರಿಗೆ ಊಟ ಸೇರ್ತಾ ಇಲ್ಲ ಅಂದ್ರೆ ನಾವು ಬಸ್ಸಾರು ಅಂತ ಹೇಗ್ ಮಾಡ್ತೀವಿ ಇಲ್ಲಿ, ಅದನ್ನ ಮಾಡಿದ್ರೆ ಅದು ಸಾರಿನಲ್ಲಿ ಸ್ವಲ್ಪ ಅಂಶ ಹೋಗಿರುತ್ತೆ, ಅದು ಜೊತೆಲಿ ಈ ಕಾಳುಗಳನ್ನ ಸೇರಿಸಿ ತಿಂದ್ರೆ ಇನ್ನೂ ಉತ್ತಮ ಆಗುತ್ತೆ. ಸೊ ಬೇಳೆಗಳು ಅಳವಡಿಸ್ಕೊಳ್ಳೇಬೇಕು, ಇದರಿಂದ ಪ್ರೋಟೀನ್ ಅಂಶ ಸಿಗುತ್ತೆ. ಏನಾದ್ರೂ ಮಾಂಸಾಹಾರ ತಿನ್ನೋ ಪದ್ಧತಿ ಇದ್ರೆ ಅವರು ಮೊಟ್ಟೆ ದಿನ ತಿನ್ಬಹುದು. ಇನ್ನೊಂದು ಅಂಶ ಇಲ್ಲಿ, ನಾರ್ಮಲ್ ಪ್ರೆಗ್ನೆಂಟ್ ಅಂದ್ರೆ ಆರೋಗ್ಯದಲ್ಲಿ ತೊಂದರೆ ಇಲ್ಲ ಅಲ್ಲ ಅಂತವ್ರಿಗೆ ಇದು ಹೇಳ್ತಾ ಇದ್ದೀನಿ. ಇನ್ ಕೇಸ್ ಅವ್ರದ್ರಲ್ಲಿ ಬೊಜ್ಜು ಜಾಸ್ತಿ ಇದ್ದು ಈ ತರ ಏನಾದ್ರೂ ಸ್ವಲ್ಪ ನಾರ್ಮಲ್ ಹೆಲ್ತ್ಗಿಂತ ಚೇಂಜ್ ಇದ್ರೆ ಅವಾಗ ಮೊಟ್ಟೆ ತಿನ್ಬೇಕಾದ್ರೆ ಅವರು ಎಲ್ಲೋ ಪಾರ್ಟ್ ಇರುತ್ತಲ್ಲ, ಯೋಕ್ ಅಂತೀವಿ, ಹಳದಿ ಭಾಗವನ್ನು ತಿನ್ಬಾರ್ದು. ಓಕೆ, ಅದರಿಂದ ಬರೀ ಬಿಳಿ ಭಾಗ ತಿನ್ಬೇಕು. ದೆನ್ ನಾನ್ ವೆಜಿಟೇರಿಯನ್ ಸೋರ್ಸ್ ಅಂತೀವಿ, ಅಂದ್ರೆ ಮಾಂಸಾಹಾರದಲ್ಲಿ ಮೀನು ತುಂಬಾ ಉತ್ತಮ. ಯಾಕಂದ್ರೆ ಮೀನಲ್ಲಿ ಇರುವ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತೀವಿ, ಅದರಲ್ಲಿ DHA, EPA, ಮ್ಯೂಫಾ, ಪ್ಯೂಫಾ ಸೋರ್ಸಸ್ ಅಂತೀವಿ, ಅದು ಜಾಸ್ತಿ ಇರುತ್ತೆ ಮೀನಲ್ಲಿ. ಅದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಸೊ ಮೀನು ತಿಂದ್ರೆ ಅದು ಪೂರಕವಾಗಿ ಅದನ್ನ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬೇರೆ ಮಾಂಸ ಪದಾರ್ಥಗಳು ಅಂದ್ರೆ ರೆಡ್ ಮೀಟ್ ಅಂತೀವಿ, ಅಂದ್ರೆ ಕೆಂಪಗೆ ಇರೋದು ತಿನ್ಬಾರ್ದು. ಜೊತೆಲಿ ಕೆಲವು ಸರಿ ನೋಡ್ತೀವಿ ಅದ್ರ ಮೇಲೆ ಒಂದು ಬಿಳಿ ಪದರ ಇರುತ್ತೆ. ಸೊ ಬಿಳಿ ಪದರ ಅಂದ್ರೆ ಅದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ, ಅದು ತಿನ್ಬಾರ್ದು. ವೆಜಿಟೇರಿಯನ್ ಆಗ್ಲಿ ನಾನ್ ವೆಜಿಟೇರಿಯನ್ ಆಗ್ಲಿ, ಮಾಂಸ ತಿಂದೇ ಇರಲಿ, ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಅಂಶ ಅಳವಡಿಸ್ಕೊಳ್ಳೋದು ಉತ್ತಮ. ಎಲ್ಲದಕ್ಕಿಂತ ಈಸಿ, ತುಂಬಾ ಸುಲಭವಾಗಿ ಸಿಗೋದು ಅಂದ್ರೆ ಹಾಲು ಮತ್ತು ಹಾಲಿನ ಪದಾರ್ಥಗಳು. ಸೊ ಹಾಲಿನ ಪದಾರ್ಥಗಳು ಅದು ಪ್ರೋಟೀನ್, ಕ್ಯಾಲ್ಸಿಯಂ, ಐರನ್ ಮತ್ತೆ ಬೇರೆ ವೈಟಮಿನ್ಸ್ ಅಲ್ಲಿ ಅದು ತುಂಬಾ ಜಾಸ್ತಿ ಇರೋ ಅಂಶ ಅದು. ಬಟ್ ಕೆಲವು ಸರಿ ಈ ಅವಸ್ಥೆಯಲ್ಲಿ ಕೆಲವು ತಾಯಂದ್ರಿಗೆ ಹಾಲು ಜೀರ್ಣ ಆಗೋದಿಲ್ಲ. ಸೊ ಈ ಜೀರ್ಣ ಆಗೋದಿಲ್ಲ ಅಂದ್ರೆ ಅವ್ರು ಎಷ್ಟು ಪ್ರಮಾಣದಲ್ಲಿ ಸೇವಿಸಬಹುದು ಅದು ಅವರೇ ಒಂದ್ಸರಿ ಡೈಟಿಷಿಯನ್ಗೂ ತೋರಿಸಬಹುದು, ಇಲ್ಲ ಡಾಕ್ಟರ್ ಹತ್ರನೂ ಮಾತಾಡ್ಬಿಟ್ಟು ಅದು ಅವರಿಗೆ ಉತ್ತಮನ ಇಲ್ಲ ಅಂತ ಕೇಳ್ಬಿಟ್ಟು ಸೇವಿಸಬಹುದು. ಹಾಲು ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಹಾಲಿನ ಪದಾರ್ಥ ಇದೆ, ತುಪ್ಪ ಇದೆ, ಮೊಸರಿದೆ. ಮೊಸರು ಉತ್ತಮ. ಮೊಸರು ಆಗ್ಲಿಲ್ಲ ಅಂದ್ರೆ ಮಜ್ಜಿಗೆ. ಸೊ ನಾವು ಫರ್ಮೆಂಟೆಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಮಜ್ಜಿಗೆ ಅದು ತುಂಬಾ ಈಸಿ ಅಂಡ್ ದೆನ್ ಅದಕ್ಕೆ ಜಾಸ್ತಿ ಖರ್ಚು ಮಾಡೋದಿಲ್ಲ, ತಂಪು ಕೊಡೋ ಆಹಾರ ಪದಾರ್ಥ ಅದು. ಅದ್ರ ಜೊತೆಲಿ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಮತ್ತೆ ಶುಂಠಿ ಹಾಕಿ ಮಾಡಿದ್ರೆ ಸೊ ಅದು ಜೀರ್ಣ ಶಕ್ತಿನೂ ಉತ್ತಮ ಚೆನ್ನಾಗುತ್ತೆ. ಮತ್ತೆ ವಾಂತಿ ಇಲ್ಲ ಬೇರೆ ನಾಸಿಯಾ ಅಂತ ಏನ್ ಹೇಳ್ತೀವಿ, ಮಾರ್ನಿಂಗ್ ಸಿಕ್ನೆಸ್ ಅಂತ ಮೊದಲು 3 ತಿಂಗಳು ಏನಾಗುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ನಮ್ಮ ಇಂಡಿಯನ್ ಫುಡ್ ಸಿಸ್ಟಮ್ ಅಂದ್ರೆ ಭಾರತೀಯ ಆಹಾರ ಪದ್ಧತಿಯಲ್ಲಿರೋ ಮುಂಚೆಯಿಂದನೂ ಫಾಲೋ ಮಾಡ್ತಿರೋದು ಇದು. ಈ ಗರ್ಭಿಣಿಯರು ಯಾವ್ಯಾವ ಆಹಾರ ಪದಾರ್ಥಗಳನ್ನ ತಗೊಳ್ಬೇಕು, ಅದರಿಂದ ಏನೇನು ಉಪಯೋಗ ಆಗತ್ತೆ, ಯಾವ್ಯಾವ ಸಪ್ಲಿಮೆಂಟ್ಸ್ ತಗೋಬೇಕು, ಇದೆಲ್ಲ ಹೇಳಿದ್ರಿ. ಈಗ ಹೆರಿಗೆ ಆಯ್ತು, ಮಗು ಹುಟ್ಟಿದೆ, ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ 6 months ಅಂತ ನಮ್ಮ ಸರ್ಕಾರನೇ ಘೋಷಿಸ್ಬಿಟ್ಟಿದೆ. 6 ತಿಂಗಳು ಇನ್ಯಾವುದೇ ಪದಾರ್ಥವನ್ನ ಮಗುವಿಗೆ ಕೊಡಬಾರ್ದು, 6 ತಿಂಗಳು ಸಂಪೂರ್ಣವಾಗಿ ತಾಯಿ ಹಾಲನ್ನೇ ಕೊಡಬೇಕು ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ, ಮೊದಲನೇ 6 ತಿಂಗಳು ಮಗುವಿಗೆ ತಾಯಿ ಹಾಲು ಅತ್ಯಗತ್ಯ. ಸೊ ಅದಕ್ಕೆ ನಾವು ಫಸ್ಟ್ 1000 days ಆಫ್ ಲೈಫ್ ಅಂತೀವಿ, ಅಂದ್ರೆ ಮೊದಲನೇ 1000 ದಿನಗಳು. ಮೊದಲನೇ 1000 ದಿನಗಳು ಅಂದ್ರೆ ಗರ್ಭಾವಸ್ಥೆ 270 ದಿವಸ, ದೆನ್ ಹಾಲುಣಿಸುವಾಗ 1 ವರ್ಷ, ಮತ್ತೆ ಮಗುವಿನ 1 ವರ್ಷ, ಇದು ಸೇರಿಸಿದ್ರೆ 1000 ದಿನ ಆಗುತ್ತೆ. ಸೊ ಮೊದಲನೇ 1000 ದಿನ ಮಗುವಿಗೆ ತುಂಬಾ ಪೋಷಣೆ ಅಗತ್ಯವಾಗಿದೆ. ಸೊ ಈ ನಿಟ್ಟಿನಲ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಏನ್ ಹೇಳಿದ್ವಿ ಈಗ, ಅಂದ್ರೆ ತಾಯಿ ಹಾಲು ಉಣಿಸುವಿಕೆ 6 ತಿಂಗಳು, ಮೊದಲ 6 ತಿಂಗಳು ಅದು ಎಲ್ಲ ಮಗುವಿಗೆ ಬೇಕಾಗಿರೋ
ಅಗತ್ಯವಾದ ಪೋಷಕಾಂಶಗಳು ತಾಯಿ ಹಾಲಿಂದನೇ ಸಿಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ಹೇಳಬೇಕು ಅಂತ ಅಂದ್ರೆ, ಪ್ರಸವದ ನಂತರ ಮೊದಲು ಬರುವಂತ ಹಾಲು, ಗಿಣ್ಣು ಹಾಲು, ಇದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳು ಇವೆ. ಸಮಾಜದಲ್ಲಿ ತುಂಬಾ ತಪ್ಪು ಕಲ್ಪನೆಗಳಿವೆ. ಅದನ್ನ ಕುಡಿಸ್ಬಾರ್ದು, ಅದನ್ನ ಕರೆದ್ಬಿಟ್ಟು ಚೆಲ್ಬಿಡ್ಬೇಕು, ಮಗುವಿಗೆ ಅವಾಗ ಜೇನುತುಪ್ಪ ತಿನ್ಸೋದು ಅಥವಾ ಸಕ್ಕರೆ ನೀರು ತಿನ್ಸೋದು, ಬೆಲ್ಲದ ನೀರು ಕುಡಿಸೋದು, ಆ ಥರ ಎಲ್ಲ ಮಾಡ್ತಾರೆ. ತಾಯಿಯ ಮೊದಲ ಹಾಲು ತುಂಬಾ ಪೋಷಕಾಂಶಗಳನ್ನ ಒಳಗೊಂಡಿದೆ ಅನ್ನೋ ಮಾತು ನೀವು ಒಂದ್ಸರ್ತಿ ಹೇಳ್ಬೇಕಾಗತ್ತೆ. ಹೌದು, ಇದು ನಾವು ನೋಡಿದ್ದೀವಿ. ಕೆಲವು ಪದ್ಧತಿಯಲ್ಲಿ ಹುಟ್ಟಿದ ತಕ್ಷಣ ಶಕುನ ಅಂತ ಹೇಳ್ಬಿಟ್ಟು ಅವರಿಗೆ ಜೇನುತುಪ್ಪ ಕುಡಿಸೋದು, ಇಲ್ಲ ಸಕ್ಕರೆ ನೀರು ಕುಡಿಸೋದು, ಅದೆಲ್ಲ ಮಾಡ್ತಾರೆ. ಅದು ಆ್ಯಕ್ಚುಲಿ ಮಾಡಬಾರ್ದು. ಆ್ಯಂಡ್ ಫಸ್ಟ್ 2-3 ದಿವಸ ಬರೋ ಹಾಲು ಕೊಲೆಸ್ಟ್ರಮ್ ಅಂತೀವಿ ನಾವು. ಸೊ ಮೊದಲ ಹಾಲು, ಗಿಣ್ಣು ಹಾಲು, ತುಂಬ ಪೌಷ್ಟಿಕಾಂಶ ಮತ್ತು ಮಗುವಿಗೂ ಬೇಕಾಗಿರೋ ಪೋಷಕಾಂಶಗಳು, ಖನಿಜಾಂಶಗಳು, ಅದಕ್ಕೆ ಜೊತೆಯಲ್ಲಿ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವ ಅಂಶಗಳು ಆ ಹಾಲಲ್ಲಿರುತ್ತೆ. ಯಾವುದೇ ಕಾರಣದಿಂದ ಮೊದಲನೇ 2-3 ದಿನದ ಹಾಲು, ಗಿಣ್ಣು ಹಾಲನ್ನು ಚೆಲ್ಲಬಾರ್ದು, ವೇಸ್ಟ್ ಮಾಡಬಾರ್ದು, ಮಗುವಿಗೆ ಉಣಿಸ್ಲೇಬೇಕು, ಹಾಲು ಉಣಿಸ್ಲೇಬೇಕು ಅದು. ಸೊ ಈಗ ಇನ್ನೊಂದು ಪ್ರಾಕ್ಟೀಸ್ ಇದೆ, ಕ್ಯಾಂಗ್ರೂ ಮದರ್ ಕೇರ್ ಅಂತ. ಸೊ ಅದರಲ್ಲಿ ಏನು ಹೇಳ್ತೀವಿ ಅಂದರೆ, ಮಗು ಹುಟ್ಟಿದ ತಕ್ಷಣ 2 ಗಂಟೆ ಒಳಗೇನೆ ತಾಯಿ ಆಪರೇಷನ್ ಆಗಿರ್ಲಿ, ಇಲ್ಲ ನಾರ್ಮಲ್ ಡೆಲಿವರಿ ಆಗಿರ್ಲಿ, ಅವರಿಗೆ ಪ್ರಜ್ಞೆ ಇರಲಿ ಇಲ್ಲದೆ ಇರಲಿ, ಮೊದಲ 2 ಗಂಟೆ ಒಳಗೆ ಒಂದು ಸರಿ ಮಗುವಿಗೆ ಹಾಲು ಉಣಿಸ್ಬೇಕು ಅಂತ. ಸೊ ತಾಯಿ ಮತ್ತೆ ಅವರ ಮನೆಯವರಿಗೆ ಈ ತಿಳುವಳಿಕೆ ಕೊಡೋದು ತುಂಬಾ ಅಗತ್ಯವಾಗಿದೆ. 6 ತಿಂಗಳ ತನಕ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ ಬರೀ ತಾಯಿ ಹಾಲು ಮಾತ್ರ ಮಗುವಿಗೆ ಅಂತ ನಾವು ಹೇಳ್ತೀವಿ, ಹಾಗೆ ಪಾಲನೆ ಮಾಡಬೇಕು ಕೂಡ. ಆದರೆ ಮಗುವಿಗೆ ತಾಯಿ ಎಷ್ಟು ವರ್ಷದ ತನಕ ಹಾಲನ್ನು ಉಣಿಸ್ಬೇಕು? ನೀವು ಮೊದಲೇ ಹೇಳಿದ್ರಿ ಮೊದಲ 1000 ದಿನಗಳು ಅಂತ. ಅಂದರೆ ಮೋಸ್ಟ್ ಪ್ರೊಬಬಲಿ 2.5 ವರ್ಷ ಅಥವಾ 2 ವರ್ಷದ ತನಕ ಅವಳು ಹಾಲು ಉಣಿಸ್ಬೇಕಾಗತ್ತೆ ತನ್ನ ಮಗುವಿಗೆ. ಹೌದು ಮ್ಯಾಮ್, ಇದು 6 ತಿಂಗಳು ಎಕ್ಸ್ಕ್ಲೂಸಿವ್, ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತೀವಿ. ಯಾಕಂದರೆ ತಾಯಿ ಹಾಲಿಗೆ ಸರಿಸಮಾನ ಯಾವುದೂ ಇಲ್ಲ. ನೆಕ್ಸ್ಟ್ 6ರಿಂದ 12 ತಿಂಗಳ ಒಳಗೆ ಮಗು ಬೆಳೀತಾ ಇರುತ್ತೆ. ತಾಯಿ ಹಾಲು ಅದು ಎಷ್ಟು ಉಣಿಸಿದ್ರು ಅದು ಬೆಳವಣಿಗೆಗೆ ಸಾಕಾಗೋದಿಲ್ಲ. ಕಾಂಪ್ಲಿಮೆಂಟ್ರಿ ಫುಡ್ಸ್ ಅಂತ ಹೇಳ್ತೀವಿ ನಾವು, ಪೂರಕ ಆಹಾರ ಕೊಡೋದು ಶುರು ಮಾಡಬೇಕು. ಸೊ ಪೂರಕ ಆಹಾರ 6ರಿಂದ 12 ತಿಂಗಳು, ಅದರಲ್ಲಿ ನಾರ್ಮಲ್ ಅಂದರೆ ಒಂದೊಂದಾಗಿ ಆಹಾರ ಪದಾರ್ಥವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕು. ದೆನ್ 1 year ಇಂದ 2 years, ಅಂದ್ರೆ 1 ವರ್ಷದಿಂದ 2 ವರ್ಷದವರೆಗೆ ಆಲ್ಮೋಸ್ಟ್ ಅವ್ರಿಗೆ ಹಲ್ಲು ಬಂದಿರುತ್ತೆ ಮಕ್ಕಳಿಗೆ. ಸೊ ನಾವೇನ್ ತಿಂತೀವ ಅದನ್ನೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಅವರಿಗೆ ನಾವು ದೊಡ್ಡವ್ರು ಏನ್ ತಿಂತೀವ ಆಹಾರನ ತಿನ್ನೋ ಅಭ್ಯಾಸನೂ ಕೂಡ ಮಾಡಿಸ್ಬೇಕು. ಅಂಡ್ ಈ ಟೈಮಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯ ಏನ್ ಹೇಳ್ಬೇಕು ಅಂತೀನಂದ್ರೆ, ನಾವು ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಚಾಕ್ಲೇಟ್ಸ್, ಚಿಪ್ಸ್, ಅದನ್ನೆಲ್ಲ ಕೊಡಬಾರ್ದು, ಅಭ್ಯಾಸ ಮಾಡಿಸಬಾರ್ದು. ಇನ್ನೊಂದು ಮುಖ್ಯ ಅಂಶ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಈ 2 ವರ್ಷ ಮೆದುಳಿನ ಬೆಳವಣಿಗೆ ಅದು ಆಗೋದು ಈ 2 ವರ್ಷದಲ್ಲೇ. ಆಹಾರ ಪದಾರ್ಥ ಇಲ್ಲ ಪೋಷಣೆ ಸರಿಗೆ ಸಿಕ್ಕಿಲ್ಲ ಅಂದ್ರೆ ಅವ್ರದ್ದು ನೆನಪಿನ ಶಕ್ತಿ, ಕಾಗ್ನಿಟಿವ್ ಅಂತ ಏನ್ ಹೇಳ್ತೀವಿ, ಅವ್ರದ್ದು ಬುದ್ಧಿಶಕ್ತಿ, ದೆನ್ IQ ಹೇಳ್ತೀವಲ್ಲ, ಓದಿ ಬರಹ ಅದೆಲ್ಲ ಕಡಿಮೆ ಆಗುತ್ತೆ. ಪೋಷಕಾಂಶ ಕೊಡೋದು ತುಂಬಾ ತುಂಬಾ ಅತ್ಯಗತ್ಯ. ಸೊ ರೈಟ್ ಚಾಯ್ಸ್ ಅಂಡ್ ರೈಟ್ ಫುಡ್, ರೈಟ್ ಅಮೌಂಟ್, ಹೀಗೆ ಹೇಳ್ತೀವಿ. ಓಕೆ. ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಆಹಾರ ಪದಾರ್ಥಗಳು ಯಾವ್ಯಾವು ತಾಯಿಯ ಹಾಲಿನ ಜೊತೆಗೆ? ಆಹಾರದಲ್ಲಿ ನಾವು ಕ್ಯಾಲೋರೀಸ್ ಅಂತ ಏನ್ ಹೇಳ್ತೀವಿ, ಕೆಲವು ಸರಿ ಏನ್ ಮಾಡ್ತೀವಿ, ಕುಪೋಷಣೆ ಅಂತ ಬರುತ್ತಲ್ಲ. ಕುಪೋಷಣೆ ಅಂದ್ರೆ ಕೆಲವರು ಅನ್ಕೋತಾರೆ ಅದು ಕಡಿಮೆ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋದು ಅಂತ. ಓನ್ಲಿ ಕುಪೋಷಣೆ ಅಂದ್ರೆ ಕಡಿಮೆ ಅಲ್ಲ, ಜಾಸ್ತಿ ಕೂಡ. ಈಗ ನಾವು ಭಾರತದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಕಡಿಮೆ ಮತ್ತೆ ಜಾಸ್ತಿ ಎರಡು ತುಂಬಾ ಜಾಸ್ತಿ ಆಗ್ತಿದೆ. ಸೊ ಮೆದುಳಿನ ಬೆಳವಣಿಗೆಗೆ ಇದೆರಡು ಕೂಡ ಹಾನಿಕಾರಕ. ಸೊ ಕ್ಯಾಲೋರೀಸ್ ಏನ್ ತಗೋತೀವ, ನಾನು ಈಗ ತಾನೇ ಹೇಳ್ದಾಗೆ ಸರಿಯಾದ ಊಟ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವಯಸ್ಸಿನಲ್ಲಿ ಕೊಟ್ರೆ ಸೊ ಈ ಕುಪೋಷಣೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಹಾಗೆ ಹೇಳ್ಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅಂದ್ರೆ ಕೊಬ್ಬಿನ ಅಂಶ ಇರೋ ಜಾಸ್ತಿ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ಅದು ತಿನ್ನಿಸ್ಬೇಕಾಗುತ್ತೆ. ಅಂದ್ರೆ ಬಾದಾಮಿ ಇದೆ, ವಾಲ್ನಟ್ ಇದೆ, ಇದು ಮಿಕ್ಸ್ ಮಾಡಿ ಕೊಟ್ರೆ, ರಾಗಿ ಸೇರಿ ಅಂತ ನಾವು ಮಾಡ್ತೀವಲ್ಲ ಅದು ತುಂಬಾ ಉತ್ತಮ. ರಾಗಿ ಸರಿಯಲ್ಲಿ ಇದನ್ನ ಮಿಕ್ಸ್ ಮಾಡಿ ಕೊಟ್ರೆ, ಈ 2 ವಾಲ್ನಟ್ಸ್ ಮತ್ತೆ ಬಾದಾಮಿಯಲ್ಲಿ ಪ್ಯೂಫಾ DHA ಅಂತ ಇರುತ್ತೆ, ಅದು ಜಾಸ್ತಿ ಪ್ರಮಾಣದಲ್ಲಿರುತ್ತೆ, ಮೆದುಳಿನ ಬೆಳವಣಿಗೆಗೆ ಬೇಕು. ಧನ್ಯವಾದಗಳು ಡಾಕ್ಟರ್ ಸುಧಾ ಸಾಯಿರಾಮ್ ಅವರೇ. ಇದುವರೆಗೂ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಯಾವ ಪೋಷಕಾಂಶಗಳು ಅಗತ್ಯ, ಅದನ್ನ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಥರ ನಾವು ಆಹಾರ ಶೈಲಿಯನ್ನಾಗ್ಲಿ ಅಥವಾ ಜೀವನ ಶೈಲಿಯನ್ನಾಗ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ
ಗರ್ಭಿಣಿ ಹಾಗೂ ಮಗುವಿನ ಆರೋಗ್ಯಕ್ಕಾಗಿ ಅಗತ್ಯ ಪೋಷಕಾಂಶಗಳು ಈ ಕುರಿತು ಮೈಸೂರಿನ ಜೆಎಸ್ಎಸ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ಪೋಷಣೆ ಮತ್ತು ಪಥ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸುಧಾ ಸಾಯಿರಾಮ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.